ಹೇಗೆ ಅಂತಂದ್ರೆ ಒಂದು ಕಥೆ ಮುಖಾಂತರ ಹೇಳ್ತಾರೆ. ಓಕೆ, ಒಬ್ಬ ವಿದ್ಯಾರ್ಥಿ ಬಹಳ ಕಷ್ಟದಲ್ಲಿರ್ತಾನೆ. ಓಕೆ, ಅವರು ಏನೋ ಜೀವನದಲ್ಲಿ ಯಶಸ್ವಿ ಆಗಬೇಕು, ಇದು ಕನಸು ಕಟ್ಕೊಂಡಿರ್ತಾನೆ. ಆವಾಗ ತನ್ನ ಗುರುವಿನ ಹತ್ರ ಬರ್ತಾನೆ. ಗುರುಗಳೇ ನಾನು ಜೀವನದಲ್ಲಿ ಯಶಸ್ವಿ ಆಗಬೇಕು, ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಹಾಗಾದ್ರೆ ನನ್ನ ಜೊತೆ ಬಾ ಅಂತ ಹೇಳಿ ಗುರು ಅವನ ಶಿಷ್ಯನ ಕರ್ಕೊಂಡು ಹೋಗ್ತಾರೆ. ನದಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ಸಣ್ಣ ಉಪ್ಪಿನ ಕಲ್ಲು ಇರ್ತದೆ. ಅಲ್ಲಿ ಶಿಷ್ಯರಿಗೆ ಏನ್ ಹೇಳ್ತಾರೆ ಅಂದ್ರೆ ಗುರುಗಳು, ಆ ಗುಂಪಿನಲ್ಲಿರುವ ಬಿಸಿ ಬಿಸಿಯಾದ ಕಲ್ಲನ್ನ ನೀನು ಹುಡುಕಿ ತೆಗೆ. ಆ ಕಲ್ಲನ್ನ ನೀನು ತಗೊಂಡು ಯಾವುದೇ ವಸ್ತು ಮುಟ್ಟಿದ್ರೆ ಅದು ಬಂಗಾರ ಆಗ್ತದೆ, ನಿನ್ನ ಕನಸುಗಳು ನನಸಾಗ್ತವೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾನೆ ಅವನು ಶಿಷ್ಯ ಬಹಳ ಖುಷಿಯಿಂದ ಬಾಲ್ಯದಿಂದ ಏನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬಿಸಿ ಬಿಸಿ ಕಲ್ಲನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಅವಾಗ ಫಸ್ಟ್ ಡೇ ಹುಡುಕ್ತಾನೆ, ಸೆಕೆಂಡ್ ಡೇ ಹುಡುಕ್ತಾನೆ, ಅದು ಸಿಗೋದೇ ಇಲ್ಲ. ಮತ್ತು ಒಂದು ತಿಂಗಳು ಆಗ್ತದೆ ಸಿಗೋದಿಲ್ಲ, 2 ತಿಂಗಳು ಆಗ್ತದೆ ಸಿಗೋದೇ ಸಿಗೋದಿಲ್ಲ. ಮತ್ತೊಂದು ಏನು ಉಪಾಯ ಮಾಡ್ತಾನಂತಂದ್ರೆ ಅವನು ಆ ಗುಂಪಿನಲ್ಲಿರುವಂತ ಕಲ್ಲಲ್ಲಿ ಏನು ಹುಡುಕ್ತಾ ಇರ್ತಾನೆ, ತನಗೆ ಯಾವುದು ಸಿಕ್ಕಿ ಕಲಿಸಿದ್ರು ಅದನ್ನು ನೀರು ಒಗೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಒಗೆಯೋದ್ರಿಂದ ನದಿಯ ನೀರಲ್ಲಿ ಒಗೆಯೋದ್ರಿಂದ ನನಗೆ ಒಂದು ಲಿಪ್ಸಿಕಲ್ ಸಿಗಬಹುದು ಅಂತ ವಿಚಾರ ಮಾಡ್ತಾನೆ. ಓಕೆ, ಅವಾಗ ಒಯ್ಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. 4 ತಿಂಗಳು ಸಿಗೋದಿಲ್ಲ. 5ನೇ ತಿಂಗಳು ದಿವಸ ಏನಾಗ್ತದೆ ಅಂತಂದ್ರೆ ಅದು ಫಿಸಿಕಲ್ ಸಿಗ್ತದ, ಆದ್ರೆ ಏನ್ ಮಾಡ್ತಾರೆ, ನೀರ ಹೋಗ್ಬಿಟ್ಟಿರ್ತಾರೆ. ಓಕೆ, ಒಂದು ಅವಕಾಶ ಸಿಕ್ಕಿರ್ತದ ಅಂದ್ರೆ ನೀರ. ಹೀಗೆ ಈ ಕಥೆಯ ಮುಖಾಂತರ ಏನು ತಿಳ್ಕೋಬೇಕಂದ್ರೆ, ಆ ಫಿಸಿಕಲ್ ಅನ್ನೋದು ಒಂದು ದೊಡ್ಡ ಅವಕಾಶ. ಓಕೆ, ಆ ಉಳಿದ ಕಲ್ಲುಗಳನ್ನು ಕೇಳಲ್ಲ. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಲೇಖಿತನದಿಂದ ಅಂತ ದೊಡ್ಡ ದೊಡ್ಡ ಅವಕಾಶಗಳನ್ನು ಕಳ್ಕೊತಾ ಇದ್ದೀವಿ ದಿನ. ನಿಮ್ಗೆ ಅನಿಸ್ತಿರ್ಬೋದು, ಒಂದು ಯಾವುದೋ ಇವೆಂಟ್ ಒಳಗೆ ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಈ ಇವೆಂಟ್ ಒಳಗೆ ಹಾಡಿದ್ರೆ ಚೆನ್ನಾಗಿರ್ತಿತ್ತು, ಆ ಕಾರ್ಯಕ್ರಮ ಮುಗಿಸ್ಬೇಕು ಅನಿಸ್ತಾ ಇರ್ತದೆ, ಫೀಲಿಂಗ್ ಅನಿಸ್ತಾ ಇರ್ತದೆ, ಪಶ್ಚಾತ್ತಾಪ ಆಗ್ತಾ ಇರ್ತದೆ. ಹಾಗೆ ಇಲ್ಲಿ ಆಗ್ತದೆ. ಹಾಗಾಗಿ ಅಲ್ಲಿ ಪಶ್ಚಾತ್ತಾಪ ಪಡ್ತಾನೆ. ಹಾಗಾಗಿ ಈ ಕಥೆ ಮುಖಾಂತರ ಏನ್ ತಿಳ್ಕೊಬೇಕಂತಂದ್ರೆ, ಇವತ್ತು ಸಿಕ್ಕಲ್ಲಿರುವಂತಹ ಒಂದು ಕಾರ್ಯಾಗಾರವನ್ನ, ಈ ಟ್ಯಾಕ್ಸಿಡರ್ಮಿ ಕಲೆಯನ್ನ ಒಂದು ಸಹಪಾಠಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓಕೆ, ಪ್ರಾಚಾರ್ಯ ಆಗಿರ್ಬೋದು, ಸಂಘಟನೆಗಳು, ಓಕೆ, ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಕಲೆಯನ್ನ ಕಲಿಯೋದು. ಓಕೆ, ಹಾಗಾಗಿ ಈ ಕಲೆಯನ್ನ ಕಲಿತು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳ್ತಾರೆ.